ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡ್ದಾರರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಯಾರ್ಯಾರು ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಆಗ್ಬೋದು, ಡೇಟ್ ಆಫ್ ಬರ್ತ್ ಚೇಂಜ್ ಆಗ್ಬೋದು, ಅಥವಾ ತಿದ್ದುಪಡಿ ಮಾಡ್ಬೇಕಂತ ಇದ್ದಾರಾ, ಅಥವಾ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕಂತ ಇದ್ದಾರಲ್ಲ, ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ನಿಮ್ಮ ಒಂದು ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅದ ನಂತರ ತಿದ್ದುಪಡಿ ಮಾಡೋ ಸಲುವಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಇದೇ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಬರೀ ನಿಮಗೆ 4 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಯಾವೊಂದು ದಿನಾಂಕದೊಂದು ಯಾವೊಂದು ಟೈಮ್ದೊಂದು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಬೇಕು, ಅದನ್ನೇ ತಿಳಿಸ್ಕೊಡ್ತಾನೆ. ಸ್ವಲ್ಪ ಏನಾದರೂ ಮಿಸ್ ಆತಂದ್ರೆ ಈ ಒಂದು ದಿನಾಂಕನ ಮಿಸ್ ಮಾಡ್ಕೋತಾರೆ. ವಿಡಿಯೋ ತನಕ ನೋಡಿ. ತುಂಬ ಜನ ಆಸೆ ಇರತ್ತೆ 2025ರಲ್ಲಿ ಗೊತ್ತೇ ಇರೋದಲ್ಲ. ಮೊನ್ನೆ ನಿಮಗೆ 10 ದಿನ ಕೊಟ್ಟಿದ್ರು 2024ರಲ್ಲಿ. ಅದರ ಬಳಿಕ ಈಗ ಕೊಟ್ಟಿದ್ದಾರೆ ಇದೇ ತಿಂಗಳಿನಲ್ಲಿ. ಇದೊಂದು ಖುಷಿಯ ವಿಚಾರ. ಅದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಿದವ್ರಿಗೆ, ಆನ್ಲೈನ್ ಅರ್ಜಿ ಸಲ್ಲಿಸಿದವ್ರಿಗೆ ಎಲ್ಲ ಇದು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಬೇಕಾದ್ರೆ ಅರ್ಜಿ ಸಲ್ಲಿಸ್ತಾರ. ಅದ ನಂತರ ಈಗ ಯಾವುದಾದ್ರೂ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಯಾವಾಗ ಬೇಕಾದ್ರೆ ಅರ್ಜಿ ಸಲ್ಲಿಸ್ತಾರಲ್ಲ, ಆ ರೀತಿ ಆಗಲ್ಲ. ರೇಷನ್ ಕಾರ್ಡ್ ಆಗಿರತ್ತೆ. ರೇಷನ್ ಕಾರ್ಡ್ ವಿಷಯ ಇರೋದ್ರಿಂದ ಬರೀ ನಮಗೆ 2 ದಿನ ಟೈಮ್ ಕೊಡ್ತಾರೆ, ಅಥವಾ 1 ದಿನ ಟೈಮ್ ಕೊಡ್ತಾರೆ, ಅಥವಾ 10 ದಿನ ಟೈಮ್ ಕೊಡ್ತಾರೆ, ಅಥವಾ 4 ದಿನ ಅಷ್ಟಾದ್ರೆ ಮುಗಿಯುತ್ತೋ. ಮತ್ತೆ ನಮಗೆ 6 ತಿಂಗಳ ತನಕ ವೇಟ್ ಮಾಡಬೇಕು. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಯಾವೊಂದು ದಿನಾಂಕದಿಂದ ಯಾವೊಂದು ದಿನಾಂಕ ತನಕ ಇದು ಅಪ್ಲಿಕೇಶನ್ ಓಪನ್ ಆಗತ್ತೆ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮೊಂದು ಸ್ನೇಹಿತರಿಗೆ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ನೋಡಿ, CM ಸಿದ್ದರಾಮಯ್ಯವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ, ಅದ ನಂತರ ಕರ್ನಾಟಕ ಈ ಒಂದು ಆಹಾರ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನೋಡಿ, ಮಧ್ಯಾಹ್ನ 1 ಗಂಟೆಯಿಂದ ಟೈಮ್ ನೋಡಿ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಮಾತ್ರ ಇರತ್ತೆ. ಮೊದಲಿಗೆ 2 ಗಂಟೆಯಿಂದ 5 ಗಂಟೆ ತನಕ ಕೊಡ್ತಾ ಇದ್ರು, ಆದ ರೀತಿಯಾಗಲ್ಲ. ಈಗ 1 ಗಂಟೆಯಿಂದ 3 ಗಂಟೆ ತನಕ ಕೊಟ್ಟಿದ್ದಾರೆ. ಅದ್ರ ಬಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನೋಡಿ, ನಿಮ್ಮ ಒಂದು ದಿನಾಂಕ ಮೇ 1ನೇ ತಾರೀಕಿನಿಂದ ಮೇ 5ನೇ ತಾರೀಕು ತನಕ ಅವಕಾಶ ಇರತ್ತೆ. ಇದು ಆಹಾರ ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಹೋಗಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ. ಯಾವ ಡೇಟ್ ಹೇಳಿದೆ ನಾನು? ಮೇ 1ನೇ ತಾರೀಕಿನಿಂದ ಮೇ 5ನೇ ತಾರೀಕು. ಇವತ್ತೆಷ್ಟು 3ರಿಂದ 4 ಇದಿರ್ಬೋದು ಇವತ್ತು. ಅದೇ ರೀತಿಯಾಗಿ 5ನೇ ತಾರೀಕು ಬರೀ 2 ದಿನ ಮಾತ್ರ ಇರುತ್ತೆ. ನಿಮಗೆ ಬೇಗ ಇವತ್ತೇ ಏನಾದರೂ ತಿದ್ದುಪಡಿ ಅಥವಾ ಏನಾದರೂ ನಿಮ್ಮೊಂದು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಇವತ್ತು ಹೋಗಿ ಅಪ್ಲೈ ಮಾಡಿ. 1ನೇ ತಾರೀಕಿನಿಂದ 5ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಮಾತ್ರ ಇರುತ್ತೆ. ಅದು ಕೂಡ ಸರ್ವರ್ ಬಿಜಿ ಆತಂದ್ರೆ ಮುಗಿಯಿತು, ಆ ದಿನ ಕೂಡ ವೇಸ್ಟ್ ಆಗತ್ತೆ. ಇದೊಂದು ಕಾರಣಕ್ಕಾಗಿ ಸರ್ವರ್ ಬಿಜಿ ಆತಂದ್ರೆ 2-3 ಗಂಟೆ ಸರ್ವರ್ ಬರೋದಿಲ್ಲ, ಅಥವಾ 1 ಗಂಟೆ ಕೂಡ ಸರ್ವರ್ ಬರೋದಿಲ್ಲ. ಈ ರೀತಿಯ ಸಮಸ್ಯೆ ಆಗತ್ತೆ. ದಯವಿಟ್ಟು ನಿಮ್ಮ ಒಂದು ಹತ್ತಿರ ಇರುವಂಥ ಆನ್ಲೈನ್ ಕೇಂದ್ರ ಆಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ಅಪ್ಲೈ ಮಾಡಿ. ಒಟ್ಟಾರೆ ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಕೊಟ್ಟಿದ್ದಾರೆ 2025ರಲ್ಲಿ. ಇನ್ನೊಂದು ಸಲ ಬತ್ತಂದ್ರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಆಗ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿರ್ತೇವೆ. ಅದೇ ಒಂದು ಕಾರಣಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತುಂಬ ಅಂದ್ರೆ ತುಂಬ ಹೆಲ್ಪ್ ಆಗತ್ತೆ. ಅದರ ಬಳಿಕ ನಿಮ್ಮೊಂದು ಅನಿಸಿಕೆ ಕಮೆಂಟ್ನ ತಿಳಿಸಿ. ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು.